ನಿನ್ ಹೆಂಡತಿಗೇನು ಬುರ್ಕ ಹಾಕಿ ಕೂರ್ಸಿದೇನು? ಕರಿತೀನಿ ತಾಳ್ರ. ಅಂಬೋ ಏ ಅಂಬುಜ, ಕರಿತಾ ಇದ್ದಾನೆ ನಿನ್ನ ಗಂಡ ಕಂಬು. ಬಾರೆ ನನ್ನ ಅಂಬು. ಯಾಕೆ ಒಳಗೇನ್ ಮಾಡ್ತಾ ಇದ್ದೆ? ನಿಮ್ ಪ್ಯಾಂಟ್ ಒಳಗೆಲ್ಲ ಹುಡುಕ್ತಾ ಇದ್ದೆ. ಪ್ಯಾಂಟ್ ಒಳಗೆ ಅಲ್ಲೇನು ಹುಡುಕ್ತಾ ಇದ್ದೆ? ನಂದು ಕಳ್ದು ಹೋಗಿತ್ತು. ಏನು? ಹೋಗ್ಬಿಟ್ಟು ನೀವೇನಾದ್ರೂ ಕದ್ದಿಟ್ಟಿದ್ದೀರೇನೋ. ಕಳ್ಳನ್ ಹಿಡಿಯೋ ಕಾನ್ಸ್ಟೇಬಲ್ ನಾನು, ನನ್ನನ್ನೇ ಕಳ್ಳ ಅಂತೇನೆ? ಇವರೆಲ್ಲ ಯಾರು ಗೊತ್ತಾ? ನನ್ನ ಫ್ರೆಂಡ್ಸ್ ಪೊಲೀಸ್. ಹಾಕ್, ಇವ್ರಿಗೆಲ್ಲ ಕಾಫಿ ತಗೊಂಡ್ ಬಾ. ನಂಗೊಂದು ಚಿಕ್ಕ ಡೌಟ್. ಏನದು? ನೀವು ನೋಡಿದ್ರೆ ಹಿಂಗಿದ್ದೀರಾ, ನಿಮ್ ಹೆಂಡತಿ ನೋಡಿದ್ರೆ ಹಿಂಗಿದ್ದಾರೆ, ಯಾಕೆ ಸರ್? ಅದು ಡೈಟಿಂಗ್ ಸೀಕ್ರೆಟ್. ನಮ್ಮಪ್ಪ ನನಗೆ ಅನ್ನ ತಿನ್ನಿಸಿ ಅಕ್ಕಿ ತರ ಬೆಳೆಸಿದ, ಅವಳಪ್ಪ ಅವಳಿಗೆ ರಾಗಿ ತಿನ್ನಿಸಿ ಮುದ್ದೆ ತರ ಬೆಳೆಸಿದ. ಆದರೂ ನಾನು ಒಂದು ಗದರಿದ ತಕ್ಷಣನೇ ಹೇಗೆ ಭಯ ಪಟ್ಕೊಂಡು ಒಳಗೆ ಹೋದ್ಲು ನೋಡಿದ್ರ? ಹೆಂಡತಿಯರ ಲಗಾಮು ಗಂಡಂದ್ರೆ ಕೈಯಲ್ಲಿರ್ಬೇಕು ಕಣ್ರಯ್ಯ. ನೋಡ್ತಾ ಇರಿ, ನಿಮ್ಗೆಲ್ಲ ಅವಳು ಹೇಗೆ ಕಾಫಿ ತರ್ತಾಳೆ ಅಂತ. ಕಾಫಿಯಲ್ಲಿ ಕಾಫಿ ಪುಡಿ ಖಾಲಿ ಆಗಿದೆ. ಹಾಲು ಒಡೆದೋಗಿದೆ. ನೀರು ನಾನ್ ಕೇಳಿದ್ರೆ ನಿನ್ ಕಂಡಿರಲ್ವೇ? ಕುಡಿಯೋ ನೀರು 6 ದಿವಸದಿಂದ ನಲ್ಲಿ ನೀರ್ ಬಂದಿಲ್ವಂತೆ. ಹಣ್ಣಲ್ಲೊಂದು ನೀರಿಲ್ಲ. ಏನ್ ಕೇಳಿದ್ರು ಇಲ್ಲ ಇಲ್ಲ ಇಲ್ಲ. ಎಂತ ಹೆಂಚೆ ನೀನು? ನಿಮಗ್ ಸಿಟ್ಟು ಬಂದಿದ್ಯಾ? ಸಿಕ್ಕಾಪಡೆ ಕೋಪ ಬಂದಿದೆ. ನನ್ ಮೀಸೆ ತುದಿ ನೋಡಿದ್ರೆ ಗೊತ್ತಾಗಲ್ವಾ? ಗೊತ್ತಾಗುತ್ತೆ. ಒಂದ್ ಮುತ್ತು ಕೊಡ್ರಿ. ಲೈ, ನನಗೆ ಕೋಪ ಬಂದಿಲ್ಲ ಕಣೆ. ಕೋಪ ಬಂದಿಲ್ಲ? ನಗಬೇಡ, ತಳ್ಕೊಳಕ್ಕಾಗಲ್ಲ ನಮ್ಗೆ. ನೋಡು, ಈ ಸೀಸನ್ ನಲ್ಲಿ ನೀನು ಮುತ್ತು ಕೊಡು ಅಂತ ಕೇಳೋದು ತಪ್ಪಲ್ಲ, ಅದು ಸಹಜ. ಆದ್ರೆ 4 ಜನರ ಎದುರಿಗೆ ಆ ರೀತಿ ಕೇಳೋದು ತಪ್ಪು 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 ತಪ್ಪು. ಅಕಸ್ಮಾತ್ ನಿನಗೆ ಹಾಗೆ ಕೇಳಲೇಬೇಕು ಅಂತ ಅನ್ಸಿದ್ರೆ ಒಂದ್ ಸೆಕೆಂಡ್ ರೀ ಚಿಲ್ರೆ ಕೊಡಿ ಅಂತ ಕೇಳು. ಚಿಲ್ರೆ ಕೊಡಿ ಅಂದ್ರೆ ಮುತ್ತು ಕೊಡ್ಬೇಕು ಅಂತಾನಾ? ಹೌದು ಕಣೆ. ಆಗ ನನ್ಗೆ ಅರ್ಥ ಆಗತ್ತೆ. ನೇರವಾಗಿ ನಿನ್ನ ಬಳಿ ಬಂದು ಸಿಕ್ಕಾಪಟ್ಟೆ ಅಂತ ಕೊಟ್ಟು ಬಿಡಿ. ನನ್ನ ಫ್ರೆಂಡ್ಸ್ ಕಾಯ್ತಿದ್ರೆ ಅವ್ರನ್ನ ಕಳಿಸಿ ಬರ್ತೀನಿ. ನೇರವಾಗಿ ರೂಮಿಗೆ ನಡೆ. ತಯಾರಾಗಿರೋ ಅಂಬು, ಬರ್ತಾನೆ ನಿನ್ನ ಕಂಬು. ಹೋಗು. ನನ್ಗೆ ಹಸಿವಿಲ್ಲ, ಊಟ ಬೇಡ. ಇದನ್ನ ಹೇಳಕ್ಕೆ ಡೈನಿಂಗ್ ಟೇಬಲ್ ವರ್ಗ ಬರ್ಬೇಕಾಗಿತ್ತ? ಗಣೇಶ ಎದ್ದೋಗಂತ ಹೇಳಿ ಕಣೋ, ಹೊರಟೋಗ್ತೀನಿ. ಆ ಕೆಲ್ಸನ ನಾನೇ ಮಾಡ್ತೀನಿ, ಅವ್ರನ್ನ ಊಟ ಮಾಡಕ್ ಹೇಳು. ಅದನ್ನೇ ಡೈರೆಕ್ಟ್ ಆಗಿ ಪ್ರೀತಿಯಿಂದ ನನಗೆ ಹೇಳಿದ್ರೆ ಹ್ಯಾಪಿಯಾಗಿ ಊಟ ಮಾಡ್ತೀನೋ ಇಲ್ವೋ? ಸ್ಟೇಷನಲ್ಲಿ 1 ಲೋಟ ಕಾಫಿನೂ ಕೊಟ್ಟಿಲ್ಲ. ಹೌದು ಹೌದು, ಅವಾಗ ತರ್ಲೆ ಕೆಲಸ ಮಾಡ್ಬಿಟ್ಟು ಸ್ಟೇಷನ್ಗೆ ಬಾ, ನಿನಗೆ ಡಿನ್ನರ್ ಪಾರ್ಟಿ ಅರೇಂಜ್ ಮಾಡಿಟ್ಟಿರ್ತೀನಿ. ಕೋಪ ಮಾಡ್ಕೋಬೇಡ್ವೋ? ಅಲ್ಲ ತಾತ, ನೀವ್ ಯಾಕೆ ಈ ರೀತಿ ಮಾಡ್ತಿದ್ದೀರಾ? ಕಾರ್ ಕತ್ಕೊಂಡು ಹೋದವನು ಸಿಕ್ಕಾಕೊಂಡ್ಬಿಟ್ಟ, ಕಂಪ್ಲೇಂಟ್ ಕೊಟ್ಟವನು ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಟ್ಟ. ಇಲ್ದೇ ಇದ್ದಿದ್ರೆ ಈ ವಯಸ್ಸಲ್ಲಿ ನೀವು ಕಂಬಿ ಎಣಿಸ್ಬೇಕಾಗಿತ್ತು. ಲೋ ಶರದ್, ಪ್ರಮಾಣವಾಗ್ಲೂ ಹೇಳ್ತಿದ್ದೀನಿ, ನಾವು ಸಹಾಯ ಮಾಡಕ್ ಹೋದ್ವಿ ಕಣ. ಅದು ನನಗ್ ಗೊತ್ತು, ಎಲ್ರೂ ಗೊತ್ತಾಗ್ಬೇಕಲ್ಲ. ಹೇಳಿದ್ರೆ ಕೋಪಿಸ್ಕೋತೀರಾ, ಬೈದ್ರೆ ಅಳ್ತೀರಾ. ಸರಿ ಸರಿ, ಊಟ ಮಾಡಿ. ನೀನ್ ಊಟ ಮಾಡಲ್ವೋ? ನಾನ್ ಮಾಡ್ತೀನಿ, ನೀವು ಮಾಡಿ. ಇವತ್ ಬರೀ ಫ್ರೂಟ್ಸ್ ತಿನ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.